ಎಲ್ಲರಿಗೂ ತಿಳಿದಿರುವ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆಚೆ ಬಂದಿರುವ ಅಪರಾಧಿಗಳು ಈಗಾಗಲೇ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಆದರೆ ರೇಣುಕಾಸ್ವಾಮಿ ಅವರು ಇನ್ನಿಲ್ಲ ಎಂದು ಎಲ್ಲರಿಗೂ ತಿಳಿದಿದೆ. ರೇಣುಕಾಸ್ವಾಮಿ ಅವರು ತೀರಿಕೊಂಡ 9 ತಿಂಗಳ ನಂತರ ಅವರ ಮಗುವಿನ ನಾಮಕರಣ ಮಾಡಬೇಕೆಂದು ಸಂಬಂಧಿಕರು ಎಲ್ಲರೂ ತೀರ್ಮಾನಿಸಿದ್ದಾರೆ. ಇಂದು ಭಾನುವಾರವಾದ ಇಂದು ಮಾಡಬೇಕೆಂದು ತೀರ್ಮಾನಿಸಿದ್ದರು. ಅವರ ತಂದೆಯಾದ ಶಿವರುದ್ರಪ್ಪ ಗೌಡರವರು ಸ್ವತಃ ತಾನೇ ಬಾಗಿಲಿಗೆ ತೋರಣವನ್ನು ಕಟ್ಟಿ ಸಂತೋಷದಿಂದ ಮೊಮ್ಮಗು ಬರುವಿಕೆಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಇಂದು ಅವರ ಮನೆಯಲ್ಲಿ ಸಂಭ್ರಮಾಚರಣೆ ನಡೆಯುತ್ತಿದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಅಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿಯವರು ಏನು ಮಾಡಿದ್ದಾರೆ ಬನ್ನಿ ನೋಡೋಣ. ಅವರ ಮನೆಯ ಬಾಗಿಲಿಗೆ ಹೋಗಿರುವ ದರ್ಶನ್ ರವರು ವಿಜಯಲಕ್ಷ್ಮಿಯವರು ಅವರ ಕುಟುಂಬಕ್ಕೆ ಬಹಳ ಸಹಾಯ ಮಾಡುತ್ತೀವಿ ಎಂದು ಹೇಳಿ ಹೋಗಿ ಮಗುವನ್ನು ಮಾತನಾಡಿಸಿಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಇದೊಂದೇ ತುಂಬ ಸಂತೋಷ. ಜೈಲಿನಿಂದ ಬಂದ ನಂತರ ದರ್ಶನ್ ರವರು ತುಂಬ ಬದಲಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಜಯಲಕ್ಷ್ಮಿ ಅವರು ಮಾಡಿದ್ದು ಸರಿಯಾ ಎಂದು ಕಮೆಂಟ್ ಮಾಡಿ ಫ್ರೆಂಡ್ಸ್.